ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ SRJ ಕನ್ನಡಿಗ. ಇವತ್ತು ಸಂಡೇ, ಡೇಟ್ ಬಂದುಬಿಟ್ಟು ಎಷ್ಟಪ್ಪ ಇರಿ ಡೇಟ್ ನೋಡಿಬಿಡ್ತೀನಿ ಫಸ್ಟಿಗೆ. 25 ಡೇಟು, ಮೇ ತಿಂಗಳು. ನೋಡೋಣ ಇವತ್ತು ಅರ್ನಿಂಗ್ಸು ಏನು 45% ಏನೋ, 45 ರೂಪಾಯಿ ಅರ್ನಿಂಗ್ಸ್ ಸರ್ಜ್ ಕೊಟ್ಟಿರೋದು. ಇವಾಗ ನಾನು ಫಸ್ಟ್ ಆರ್ಡ್ರ್ ಹೊಡೆದಿದ್ದೀನಿ A2Bಯಿಂದ 90 ರೂಪಾಯಿದು. ಇವಾಗ ಮತ್ತೊಂದು ಬಿದ್ದಿರೋದು ಆರ್ಡ್ರಸ್ ಬಂದುಬಿಟ್ಟು ಇಲ್ಲಿ ಫಸ್ಟ್ ಕಿಲೋಮೀಟ್ರ್ ನೋಡ್ಕೊಂಡ್ಬಿಡಿ. 20,500 ಕಿಲೋಮೀಟ್ರ್ ಓಡಿಸಿದ್ದೀನಿ. ಫಸ್ಟ್ ಆರ್ಡ್ರ್ ಹೊಡೆದಿದ್ದೀನಿ. ಅಣ್ಣ ಇಂಡಿಕೇಟರ್ ಆದ್ರೆ ಹಾಕೋಣ. ಹಂಗೆ ಬಂದುಬಿಡ್ತೀಯಲ್ಲ ಬೆಳಗ್ಗೆ. ಇದು ಮಸಾಲ ಗ್ರ್ಯಾಂಡಿಂದ ಎಲ್ಲಿ ಅಬ್ಬಿಕೆರೆ ಕೊಟ್ಟಿರೋದು ಸೆಕೆಂಡ್ ಆರ್ಡ್ರು. ಇವ್ರಿ ನೋಡೋಣ ಯಾರಾದ್ರು ಬರ್ತಾರೇನು ಫಸ್ಟು. ಇವಾಗ ಎಲ್ಲಿಗಪ್ಪ ಇವತ್ತು 37 ಆರ್ಡ್ರಿಗೆ 525 ರೂಪಾಯಿ ಇದೆ. ಸ್ಲಾಟ್ ಅಂದ್ರೆ ಫುಲ್ ಬುಕ್ ಮಾಡ್ಕೊಂಡಿದ್ದೀನಿ. 4 ಗಂಟೆದೊಂದು ಬಿಟ್ಟು ಯಾವುದಾದ್ರು 7ರಿಂದ 9, 9ರಿಂದ 12, 12ರಿಂದ 4, ಅದಾದಮೇಲೆ 7 ಗಂಟೆಯಿಂದ ಬುಕ್ ಮಾಡ್ಕೊಂಡಿದ್ದೀನಿ ಸಾಯಂಕಾಲದು. ನೋಡೋಣ ಮಧ್ಯಾಹ್ನ 4 ಗಂಟೆ ಮೇಲೆ ಮಾಡಿದ್ರೆ ಮಾಡ್ತೀನಿ. ಅವಾಗಲೂ ಸರ್ಜ್ ಇದೆ 45 50% ಇರೋದು. ಮತ್ತು 12ರಿಂದ 3 ಮತ್ತು ಸಾಯಂಕಾಲ 6ರಿಂದ 10 ಗಂಟೆವರೆಗೂ 45 ರೂಪಾಯಿ ಇರೋದು ಎಕ್ಸ್ಟ್ರಾ. ಮತ್ತು ಇವಾಗ 9 ಗಂಟೆವರೆಗೂ 8 ಗಂಟೆವರೆಗೂ 45 ರೂಪಾಯಿ ಇದೆ. ಅದಾದಮೇಲೆ ಪರ್ಸೆಂಟೇಜ್ ವೈಸ್ ಕೊಟ್ಟಿರೋದು 70, 80 ರೂಪಾಯಿ, 45, 50% ಈ ಥರ ಕೊಟ್ಟಿರೋದು 11, 12 ಗಂಟೆವರೆಗೂ. ನೋಡೋಣ ಇವತ್ತೊಂದು 3,000 ಟಾರ್ಗೆಟ್ ಇಟ್ಕೊಂಡಿದ್ದೀನಿ. ಮಳೆ ಬಂದರೆ, ಮಳೆ ಅದು ಏನು ಬರಲಿಲ್ಲ ಅಂದರೆ ನಾರ್ಮಲ್ 2,000. ಮಳೆ ಬಂದರೆ ಚೂರು ಜಾಸ್ತಿ ಆಗುತ್ತಲ್ಲ ಅರ್ನಿಂಗ್ಸು. ಏನು ನಾರ್ಮಲ್ ರೇಟ್ ಸರ್ಜು ತುಂಬ ಕಮ್ಮಿ ಕೊಡ್ತಾ ಇರೋದು. ಇವಾಗ ಬರ್ತಾ ಎಷ್ಟು ಪರ್ ಆರ್ಡ್ರಿಗೆ 20, 30 ರೂಪಾಯಿ ಇಷ್ಟೇ ಕೊಡ್ತಾರೆ. ಮುಂಚೆ ಹೋದ ವರ್ಷ ಅದು 40, 50, 60 ರೂಪಾಯಿ ಈ ಥರ ಇತ್ತು. ಈ ವರ್ಷ ತುಂಬ ಕಮ್ಮಿ ಅಂದರೆ ಕಮ್ಮಿ ಮಾಡಿಟ್ಟವ್ರೆ ಸ್ವಿಗ್ಗಿದವ್ನು. ಯಾಕಂತ ಗೊತ್ತಿಲ್ಲ. ನಿಮಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ನೀವು ಯಾವ ಝೋನಲ್ಲಿ ಕೆಲಸ ಮಾಡ್ತೀರಾ? ನಾನು ಝೋನಲ್ಲಿ ಕೆಲಸ ಮಾಡೋ ತುಂಬ ಜನ ಕಮೆಂಟ್ ಕೇಳ್ತೀರಾ. ನ್ಯೂ ಬೇಲ್ ರೋಡ್, RT ನಗರ್, ಸಂಜಯ್ ನಗರ್, ಸಾಕಾರ್ ನಗರ್, ದೇವಿ ನಗರ್ ಮತ್ತು ವಿದ್ಯಾರಣ್ಯಪುರಂ ನನ್ನ ಝೋನ್ ಬರೋದು. ಅಂದರೆ ನಾನು ಎಷ್ಟು ಆ್ಯಡ್ ಮಾಡ್ಕೊಂಡಿರೋ ಸಾಕಾರ್ ನಗರ ಮತ್ತು ವಿದ್ಯಾರಣ್ಯಪುರಂ ಝೋನು. ಮಿಕ್ಕಿರೋದು ಏನಿಲ್ಲ, ಸೇಮೇ ಇರೋದು. ನಂದು ಹಳೆ ಝೋನ್ ಏನಿದೆಯಲ್ಲ, ನ್ಯೂ ಬೇಲ್ ರೋಡ್, ಸಂಜಯ್ ನಗರ್, RT ನಗರ ಅಂತ, ಆ ಝೋನೇ ಇರೋದು ನನ್ನ ಮೇನ್ ಝೋನು. ಅದನ್ನ ಸುಮ್ಮನೆ ಆ್ಯಡ್ ಮಾಡ್ಕೊಂಡೆ. ನಿಮಗೆ ಆ್ಯಡ್ ಮಾಡಿಸ್ಕೋಬೇಕಾದ್ರೆ ನಿಮ್ಮ ಝೋನಲ್ಲಿರೋ ಮ್ಯಾನೇಜರ್ ಹತ್ರ ಹೆಲ್ಪ್ ತೊಗೊಳ್ಳಿ, ಅವ್ರು ಮಾಡ್ತಾರೆ. ಮತ್ತು ಏನಾದರೂ ಪ್ರಾಬ್ಲಮ್ ಇದ್ದರೆ ಮ್ಯಾನೇಜರೇ ಹೆಲ್ಪ್ ಮಾಡೋದು. ನನ್ನ ಹತ್ರ ಏನಿಲ್ಲ. ಟಿಕೆಟ್ ರೈಸ್ ಇವಾಗ ಫುಡ್ಡಲ್ಲಿ ಏನದು ಫುಡ್ ಐಡಿ ಅಷ್ಟೇ ಬೇಕಾಗಿರುತ್ತೆ ಅಂತೆ. ಆಲ್ಮೋಸ್ಟ್ ನಾವು ಟಿಕೆಟ್ ರೈಸ್ ಮಾಡಿಬಿಟ್ಟು 15 ದಿವಸ ಮೇಲಾಗಿರ್ಬೇಕಂತೆ. ಅಲ್ಲಿವರೆಗೂ ಒಂದು ಟಿಕೆಟ್ ರೈಸ್ ಮಾಡೋಕೆ ಹೋಗ್ಬಿಡಿ. ಪ್ರತಿದಿನ 2 ದಿವಸಕ್ಕೊಮ್ಮೆ 3 ದಿವಸಕ್ಕೊಂದು ಸಲ ಟಿಕೆಟ್ನ ರೈಸ್ ಮಾಡೋಕೆ ಹೋಗ್ಬಿಡಿ. ಫುಡ್ ಅಂದರೆ ಇನ್ಸ್ಟಾಲ್ಮೆಂಟ್ ರಿಮೂವ್ ಆಗಬೇಕು, ಜಿನಿ ರಿಮೂವ್ ಆಗಬೇಕಂದ್ರೆ ಮಾತ್ರ ಇದು. ಒಂದು ಸಲ ರಿಮೂವ್ ಆದರೆ 15 ದಿವಸವರೆಗೂ ವೇಟ್ ಮಾಡಿ. ಆವಾಗ ಆಗಿಲ್ವಾ, ಆವಾಗ ಹೋಗ್ಬಿಟ್ಟು ನಿಮ್ಮ ಝೋನಲ್ಲಿ ಯಾರು ಮ್ಯಾನೇಜರ್ ಇರ್ತಾರಲ್ಲೋ, ಇಲ್ಲಾರ ರಾಜಾಜಿನಗರ ಆಫೀಸು, ಇಲ್ಲಾರ ಎಲ್ಲಿ ಕೋರಮಂಗಲ ಸೈಡ್ ಇದ್ದರೆ ಕೋರಮಂಗಲ ಆಫೀಸು, ಇಲ್ಲಾಂದರೆ ನಿಮ್ಗೆ ಹತ್ರ ಆಗೋದು ಝೋನ್ ಹತ್ರ ಯಾರ್ಯಾರು ಇದ್ದೀರಾ ಅವ್ರಿಗೆ ಹೇಳ್ತಾ ಇರೋದು. ಎಲ್ಲಿ ಮಾರ್ತಳ್ಳಿಯಲ್ಲಿದೆ ಬಿಟ್ಟರೆ, ಮಾರ್ತಳ್ಳಿಯಲ್ಲಿದೆ ಅಂತ ಗೊತ್ತಿಲ್ಲ ನನಗೆ. KR ಪುರಂ ಗೊತ್ತು, ರಾಜಾಜಿನಗರ ಒಂದು ಗೊತ್ತು. ಅದು ಬಿಟ್ಟರೆ ಎರಡೇ ಇದನ್ನು ಗೊತ್ತಿರೋದು. ಅಲ್ಲಿ ಬಿಟ್ಟರೆ ಬೇರೆ ಕಡೆ ಎಲ್ಲಿದೆ ಅಂತ ಆಫೀಸ್ ನನಗೆ ಗೊತ್ತಿಲ್ಲ. ನೋಡಿ ಬಿಟ್ಟರೆ ನಿಮ್ಮ ಝೋನ್ಗೆ ಮ್ಯಾನೇಜರ್ಸು ಒಂದೊಂದು ರೆಸ್ಟೋರೆಂಟ್ ಅಂತ ಇರುತ್ತೆ. ಕ್ರೌಡು ರೆಸ್ಟೋರೆಂಟ್ ಅಂದರೆ ಜಾಸ್ತಿ ಆರ್ಡರ್ಸ್ ಬೀಳುತ್ತಲ್ಲ, ಆ ಜಾಗದಲ್ಲಿ ಇರ್ತಾರೆ ಮ್ಯಾನೇಜರ್. ಸಾಯಂಕಾಲ ಒಂದು 5ರಿಂದ 8, 9 ಗಂಟೆ ಇರ್ತಾರೆ. ಅಲ್ಲಿ ಹೋಗ್ಬಿಟ್ಟು ಯಾರು ಡೆಲಿವರಿ ಪಾರ್ಟ್ನರ್ಸ್ ಕೇಳಿ ನಿಮ್ಮ ಝೋನಲ್ಲಿ ಮ್ಯಾನೇಜರ್ ಎಲ್ಲಿ ಸಿಗ್ತಾರೆ. ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸು ಅವ್ರ ಕಡೆನೇ ಇರುತ್ತೆ. ನಮ್ಮ ಹತ್ರ ಇರೋಲ್ಲ. ಬೇರೆ ಝೋನ್ ಬೇರೆ ಮ್ಯಾನೇಜರ್. ನಮ್ಮ ಝೋನ್ ಮ್ಯಾನೇಜರ್ ಝೋನದೇ ನನ್ನ ಹತ್ರನೇ ನಂಬರ್ ಇಲ್ಲ. ಏನು ಮಾಡೋದು ಹೇಳಿ? ನಂಬರ್ ಇಟ್ಕೊಂಡಾದ್ರೆ ಏನು ಮಾಡೋಣ? ಏನು ಅವ್ರಿಗೆ ಹೆಲ್ಪ್ ಬೇಕಾದ್ರೆ ಡೈರೆಕ್ಟ್ ಸಾಯಂಕಾಲ 7, 8 ಗಂಟೆಗೆ ಸಿಗ್ತಾರಲ್ಲ, ಡೈರೆಕ್ಟ್ ನಾನು ಅಲ್ಲೇ ಹೋಗ್ತೀನಿ. ನೋಡೋಣ ಇವಾಗ ಇದನ್ನು ಪಿಕಪ್ ಆದಮೇಲೆ ಸಿಗ್ತೀನಿ ನಿಮಗೆ. ಇವಾಗ ಸೆಕೆಂಡ್ ಆರ್ಡರ್ ಪಿಕಪ್ ಹತ್ರ ಬಂದಿದ್ದೀನಿ. ಶ್ರೀ ಮಹಾಲಸ ಗ್ರ್ಯಾಂಡ್, ನ್ಯೂ ಬೇಲ್ ರೋಡಿಂದ. ಅಣ್ಣ 5810 ಅಣ್ಣ ಇದೇನಾ ಇಡ್ಲಿ ವಡ? ಪಿಕಪ್ ಮಾಡ್ಕೊಳ್ಳೋಣ. ಫಸ್ಟ್ನೇ ಆರ್ಡ್ರು, ಸೆಕೆಂಡ್ ಆರ್ಡ್ರು. ಇದು ಕ್ಯಾಶ್ ಆ್ಯಂಡ್ ಡೆಲಿವರಿನೇ ಐತಲ್ಲಪ್ಪೋ. ಏನು ಬ್ಯಾಕ್ ಟು ಬ್ಯಾಕ್ ಕ್ಯಾಶ್ ಆ್ಯಂಡ್ ಡೆಲಿವರಿ ಕೊಡ್ತಾವನೆ. ಎಲ್ಲಿದು? ಅಬ್ಬಿಕೆರೆ ರೋಡು. ಬರ್ರಿ, ಸೆಕೆಂಡ್ನೇ ಆರ್ಡ್ರಕ್ಕೆ 80 ರೂಪಾಯಿ ಕೊಟ್ಟಿರೋದು. 45 ರೂಪಾಯಿ ಇದನ್ನಿದೆ ಸರ್ಜು ಅಷ್ಟೇ. ಇವಾಗ ಟೈಮ್ ಬಂದುಬಿಟ್ಟು ಒಂದು 9:30 ಗಂಟೆ ಆಗಿರೋದು. ಹೆಬ್ಬಾಳದಲ್ಲಿದ್ದೀನಿ. ಅರ್ನಿಂಗ್ಸ್ ಬಂದುಬಿಟ್ಟು 497 ರೂಪಾಯಿ ಆಗಿದೆ. 7:30 ಆರ್ಡ್ರ್ ಹೊಡೆದಿದ್ದೀನಿ. ಎಷ್ಟಪ್ಪ ಇನ್ನೂ ಬೇಕಾದ್ರೆ ಫಸ್ಟ್ ಆರ್ಗೆ ಇನ್ನೂ 18 ಆರ್ಡ್ರ್ ಹೊಡಿಬೇಕು. ನೋಡೋಣ. ಅರ್ನಿಂಗ್ಸ್ ಅಂತೂ ಆಗ್ತೈತೆ ಚೆನ್ನಾಗಿ. 2:30 ಗಂಟೆ ಆಯ್ತು ಲಾಗಿನಾಗೆ. ಇನ್ನೊಂದು 10 ನಿಮಿಷ ಆದರೆ 2:30 ಗಂಟೆ ಆಗುತ್ತೆ. 7:30 ಆರ್ಡ್ರ್ ಕೌಂಟು. ಇವಾಗ ಫಸ್ಟ್ಗೆ ಬರೀ 7 ಆರ್ಡ್ರು ಆ ಥರ ತೋರಿಸ. ಇವಾಗ ಅರ್ಧ ಆರ್ಡ್ರ್ 5 ಕಿಲೋಮೀಟ್ರ್ ಮೇಲೆ ಹೋದ್ರೆ ಅದೇನು ಅರ್ಧ ಆರ್ಡ್ರು ತೋರಿಸುತ್ತಲ್ಲ, ಅದು ತೋರಿಸ್ತಾ ಇರೋದು ಇವಾಗ. ಅದನ್ನು ಬೆಸ್ಟ್ ಮಾಡಿಬಿಟ್ಟು ಲಾಸ್ಟ್ ಮೂಮೆಂಟಲ್ಲಿ ಎಲ್ಲರೂ ಲಾಂಗ್ ಕೊಟ್ಟರು ಅರ್ಧ ಆರ್ಡ್ರು, ಇನ್ನೊಂದು 2-3 ಆರ್ಡ್ರ್ ಬೇಕಾಗಿರುತ್ತೆ. ಅಂಥ ಟೈಮಲ್ಲಿ ನಮ್ಗೆ ಬೆಸ್ಟ್ ಆಗಿಬಿಟ್ಟೈತೆ ಇದು ತೋರಿಸ್ತಾ ಇರೋದು. ಏನೋ ಒಂದು ಅಪ್ಡೇಟ್ ಮಾಡೋನೆ. ಬೂಸ್ಟ್ ಆನ್ ಬೇರೆ ಬೂಸ್ಟ್ ಆನ್ ಮಾಡಿಬಿಟ್ಟಾನೆ ಇವಾಗ. ಸಂಜಯ್ ನಗರ್, ನ್ಯೂ ಬೇಲ್ ರೋಡ್, RT ನಗರದಲ್ಲಿ ಎಲ್ಲಿ ಕೊಡ್ತಾನೆ ಒಂದೊಂದು ಸಲ ಔಟ್ ಆಫ್ ಝೋನು ಕೊಟ್ಬಿಡ್ತಾನೆ. ಇವಾಗ ಉಡುಪಿ ಇದ್ಯಾವುದು ರೆಸ್ಟೋರೆಂಟು, ಉಡುಪಿ ಕಿಚನ್ಸ್ ಬಿದ್ದೋರು ಲೋಕಲ್ ಆರ್ಡ್ರೆ 40 ರೂಪಾಯಿದು. ಇದೊಂದು ಕೊಟ್ಟರೆ ಒಂದು 500 ರೂಪಾಯಿ ದಾಟುತ್ತೆ.
ನೋಡೋಣ ಬೇಗ ಒಂದು 12 ಗಂಟೆವರೆಗೆ ಒಂದು 1000 ಆದ್ರೂ ಆಗಲಿ ಅಂತ ಬಿಡ್ಕೊಳ್ಳೋಣ. ಅರ್ನಿಂಗ್ಸ್ ಬ್ಯಾಕ್ ಟು ಬ್ಯಾಕ್ ಮಲ್ಟಿ ಆರ್ಡರ್ಸ್ ಅದು ಕೊಡಲಿ. ಏನು ಮಲ್ಟಿ ಆರ್ಡರ್ಸ್ ಮುಂಚೆ ಥರ ಏನು ಇವಾಗ ತುಂಬ ಡೌನ್ ಆಗಿಬಿಟ್ಟಿದೆ. ಯಾಕಂದರೆ ಡೆಲಿವರಿ ಬಾಯ್ ಸ್ವಲ್ಪ ಜಾಸ್ತಿ ಜನ ಆಗಿಬಿಟ್ಟವ್ರಲ್ಲ, ಅದಕ್ಕೆ ನೋಡೋಣ. ಮತ್ತೆ ನಿಮಗೆ ಆಮೇಲೆ ಸಿಗ್ತೀನಿ. ಇವಾಗ ಇದು ಕಸ್ಟಮರ್ ಬಂದುಬಿಟ್ಟು ಐಟಮ್ ಕಾಲ್ ಮಾಡಿದ್ದೆ, ಟೇಬಲ್ ಮೇಲೆ ಇಟ್ಬಿಡಿ ಅಂತ ಹೇಳಿದ್ದಾರೆ. ಜೊಲೋ ಇದು ಇಟ್ಬಿಡೋಣ ಇರಿ ಫಸ್ಟ್. ನೇಮ್ ಸರ್? ಓಕೆ ತೊಗೊಳ್ಳಿ. ಅವರೇ ಬಂದುಬಿಟ್ರು, ಟೇಬಲ್ ಹತ್ರ ಇಡೋಕ್ಕೆ ಕೇಳಿದರು, ಆದರೂ ಪರವಾಗಿಲ್ಲ ಅವರೇ ಬಂದುಬಿಟ್ರು. ಡೆಲಿವರಿ ಕಂಪ್ಲೀಟ್. ಗಣೇಶ ಫುಡ್ಡಿಂದ ಆರ್ಡ್ರ್ ಕೊಟ್ಟಿದ್ದ 67 ರೂಪಾಯಿ ಅಷ್ಟೇ. ಇವಾಗ ಎಲ್ಲಿ ಕೊಡ್ತಾನೋ ನೋಡೋಣ. ಎಷ್ಟಪ್ಪ ಆಗಿದ್ದು, ಒಂದು 600 ರೂಪಾಯಿ ಅರ್ನಿಂಗ್ಸ್ ಆಯಿತು. ಪರವಾಗಿಲ್ಲ, ಚೆನ್ನಾಗಾಗಿದೆ ಅರ್ನಿಂಗ್ಸ್. ಗುಡ್ ಸುಭಾಷ್ ಡೈಲಿ ಸ್ವಿಗ್ಗಿದ ಅವ್ನಿಗೆ ಹಿಂಗೆ ಆರ್ಡ್ರ್ ಕೊಡ್ಲಪ್ಪ, ನಮಗೂ ಅರ್ನಿಂಗ್ಸ್ ಹಿಂಗೆ ಕೊಡಲಿ ಅಂತ ಬೇಡ್ಕೊಳ್ಳೋಣ ಎಲ್ಲರೂ. ಜೈ ಸ್ವಿಗ್ಗಿ ಅಣ್ಣ. ನಾನು ಏನಾರು ಅಂದ ನಿಮಗೆ ಮೇಡಮ್ ಎಗರಾಡ್ತಾ ಇದ್ರೆ ಅಷ್ಟೊಂದು ನನ್ನ ಮೇಲೆ? ನನಗೆ ಆರ್ಡ್ರ್ ಕೊಡಿ ಅಂತ ಹೇಳಿರೋದು ಅಷ್ಟೇ, ರೆಡಿ ಇದೆ ಅಂತ. ನಾನು ಏನಾರು ಅಂದ ನಿಮಗೆ ಅಂದಿದ್ರೆ ಮಾತಾಡಿ, ಅಷ್ಟೊಂದು ಎಗರಾಡಿ ಸುಮ್ಮನೆ ಎಗರಾಡೋದಲ್ಲ. ರೆಡಿ ಅದು ಕೊಡ್ತೀರ ಹಾಗಾದರೆ? ನನಗೂ ಬರುತ್ತೆ ಎಗರಾಡೋಕ್ಕೆ. ರೆಡಿ ಕೊಟ್ಬಿಟ್ಟು ಸುಮ್ಮನೆ ನಾನು ಗಲಾಟೆ ಮಾಡೋಕ್ಕೆ ಬಂದಿದ್ದೇವೆ ಇಲ್ಲಿ. ನಾನು ಕೇಳಿದ್ದು ಬರೀ ಆರ್ಡ್ರ್ ನಿಮಗೆ. ಸುಮ್ಮನಿರಿ ಅಂತ ಅಷ್ಟೊಂದು ಕೋಪದಿಂದ ಮಾತಾಡಿದ್ರೆ ಯಾರ್ದು ಸಿಟ್ಟು ಯಾರ ಮೇಲೆ ತೆಗಿಯೋಕೆ ಹೋಗ್ಬಿಡಿ ಇಲ್ಲಿ. ನಾ ಏನಾರು ಅಂದ ನಿಮಗೆ? ರೆಡಿ ಇದೆ ಅಂತ ನಾನು ಅಷ್ಟೇ ಅಂದಿರೋದು ಮೇಡಮ್ ನಿಮಗೆ, ನಾನು ಬೇರೆ ಏನು ಅಂದಿಲ್ಲ ನಿಮಗೆ. ಇರಿ ನಾವು ಇರಿತೀವಲ್ಲ, ನೀವು ಹೋಗ್ತೀವ ಇಲ್ಲಿ. ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಿ ಅಷ್ಟೇ ಬಂದಿದ ತಕ್ಷಣ. ಜೀರೋ 0870. ನಿಮ್ಮ ರೂಲ್ಸ್ ಇರೋದು ಫುಡ್ ರೆಡಿ ಫುಲ್ ಪ್ಯಾಕಪ್ ಆದಮೇಲೆ ರೆಡಿ ಕೊಡಬೇಕಂತ, ಗೊತ್ತಾ ಮೇಡಮ್? ಅದನ್ನು 70. ಇಲ್ಲ ಕರೆಕ್ಟಾಗಿ ಮಾತಾಡಿ ಮೇಡಮ್, ಆ ಥರ ಮಾತಾಡೋಕೆ ಹೋಗ್ಬಿಡಿ ಯಾವತ್ತು, ಓಕೆನಾ? ನಾನು ಯಾರೋ ಅಂದಿದ್ದ ನಿಮಗೆ ಇರಿ ವೇಟ್ ಮಾಡಿ ಹಂಗೆ ಹೆಂಗೆ ಅಂತೀರ? ಕ್ಯಾಮ್ರಾ ಅಂದ ತಕ್ಷಣ ಯಾರೂ ಏನೂ ಮಾತಾಡಲ್ಲ, ಕ್ಯಾಮ್ರಾಗಿಂತ ಮುಂಚೆ ಎಲ್ಲರೂ ಮಾತಾಡ್ತಾರೆ. ಹಾಂ ಇಷ್ಟ ಆಯ್ತಲ್ಲ ಮೇಡಮ್, ನೀವೇನಂದ್ರಿ ಅವಾಗಲೇ ಒಳಗಡೆ ಇದ್ದಾಗ? ನಾನು ಏನಾರು ಬಂದು ಮಾತಾಡಿದ್ದೆ ನಿಮಗೆ? ಕರೆಕ್ಟಾಗಿ ರೆಸ್ಪಾನ್ಸ್ ಕೊಡಿ ಅಷ್ಟೇ ಡೆಲಿವರಿ ಬಾಯ್ಸ್ಗೂ. ಸುಮ್ಮನೆ ಎಗರಾಡೋದಲ್ಲ ಅಲ್ಲಿ. ನಮಗೂ ಬರುತ್ತೆ ರೆಡಿ ಕೊಡ್ತೀವಿ ಎಗರಾಡೋಕ್ಕೆ. ಏನಾಯಿತು? ಕರೆಕ್ಟಾಗಿ ಜೋರ್ಸೆ ಮಾತಾಡಿ. ಒಂದೊಂದು ರೆಸ್ಟೋರೆಂಟಲ್ಲಿ ಇರ್ತಾರೆ ನೋಡಿ ಇಂಥವ್ರು, ಏನು ಮಾಡೋಕ್ಕಾಗಲ್ಲ. ಇಲ್ಲ ನಾನು ಕೇಳಿದ್ದು ಫುಡ್ ರೆಡಿ ಇದೆ ಕೊಡಿ ಅಂತ. ಅವ್ರಿಗೆ ಅಮ್ಮನಿಗೆ ಏನು ಮಾತಾಡಿಲ್ಲ ಬಿಟ್ಟಿಲ್ಲ. ಬೆಲ್ಜಿಯಂ ನ್ಯೂ ಬೇಲ್ ರೋಡಲ್ಲಿ ಇರೋದು ಇದು. ಏನಮ್ಮ ಹೊಸಬ್ರು ಅನಿಸುತ್ತೆ, ಯಾವತ್ತೂ ನೋಡಿಲ್ಲ, ಹೊಸಬ್ರು ಅನಿಸುತ್ತೆ, ಗೊತ್ತಿಲ್ಲ ಅನಿಸುತ್ತೆ ಅವ್ರಿಗಿನ್ನೂ ಯಾವ ಥರ ಏನೋ ಡೆಲಿವರಿ ಬಾಯ್ಸು ಕಸ್ಟಮರ್ಗೆ ಯಾವ ಥರ ರೆಸ್ಪಾನ್ಸ್ ಮಾಡಬೇಕಂತ. ಅದಕ್ಕೆ ಆ ಥರ ಎಗರಾಡೋರು ಅನಿಸುತ್ತೆ. ನನಗೆ ಗೊತ್ತಿರೋ ಪ್ರಕಾರ ಅಷ್ಟೇ ಅದೇ ಆಗಿರುತ್ತೆ. ಮತ್ತೇನೇನು ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡೋಕ್ಕೆ ಬರೋಲ್ಲ, ಏನಿಲ್ಲ. ಎಂಥವ್ರನ್ನ ಇದು ಮಾಡ್ತಾರೆ ಗೊತ್ತಿಲ್ಲ ಇವರು. ಸ್ಟೋರ್ದವ್ರದು, ಹೋಟೆಲ್ದವರು ಆಗಲಿ ಇದನ್ನಾಗಲಿ ಒಂದೊಂದು ಕಡೆ ಆಗ್ತಾವೆ ಈ ಥರ. ಇರಿ ವೇಟ್ ಮಾಡಿ. ನಾನೇನು ಒಂದೇ ಸಲ ಕೇಳಿದ್ದೀನಿ ಅಮ್ಮನಿಗೆ, ಏನದು ಮೇಡಮ್ ಆರ್ಡ್ರ್ ರೆಡಿ ಇದೆ ಅಂತ. ಇರ್ರಿ ವೇಟ್ ಮಾಡಿರಿ ಪ್ಯಾಕ್ ಮಾಡ್ತಾ ಇಲ್ವಾ? ನಾನು ಏನು ಕೇಳಿಲ್ಲ ಏನಿಲ್ಲ, ಅದು ಸಿಟ್ಟಿನಲ್ಲಿ ಹೇಳ್ತಾವ್ರೆ. ಏನು ಅವ್ರ ಮನೇನ ಆಳು ಮನುಷ್ಯ ಮಾಡೋ ನನ್ನ. ಅಯ್ಯಮ್ಮ ಏನಾರು ಮಾಡ್ಕೊಳ್ಳಿ ಹೋಗ್ಲಿ ಬಿಡಿ. ಆ ಅಮ್ಮನಿಗೆ ಯಾರಾದ್ರು ಹೇಳಿದರೆ ಫಸ್ಟ್ ಆಫ್ ಆಲ್ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡ್ಕೊಳ್ಳೋಕೆ ಕೇಳ್ರಿ ಅವ್ರಿಗೆ. ಬೆಲ್ಜಿಯಮಲ್ಲಿ ಇದರಲ್ಲಿ ಯಾವುದು ನ್ಯೂ ಬೇಲ್ ರೋಡಲ್ಲಿ ಇರೋದು. ಸುಮ್ಮನೆ ಎಗರಾಡೋದಲ್ಲ ಯಾರ ಮೇಲೆ. ಇವ್ರಿ ವೇಟ್ ಮಾಡಿರಿ ಅಂತ ನಾನು ಒಂದೇ ಸಲ ಕೇಳಿದವಳು, 2-3 ಸಲ ಹೇಳಿದವಳಪ್ಪ. ಯಪ್ಪ ಕ್ಯಾಮ್ರಾ ಅಂದ ತಕ್ಷಣ ಎಲ್ಲರೂ ಸುಮ್ಮನೆ ಕೂತ್ಕೋತಾರೆ. ಎಲ್ಲರೂ ಅದೇ ಗೋಳು. ಎಲ್ಲರೂ ತುಂಬ ಜನ ನೋಡಿದ್ದೀನಿ ನಾನು. ಕ್ಯಾಮ್ರಾ ಅಂದ ತಕ್ಷಣ ಸುಮ್ಮನೆ ಕೂತ್ಕೋತಾರೆ. ಕ್ಯಾಮ್ರಾ ಆಫ್ ಇದ್ದಾಗಲೇ ಮಾತಾಡೋದು. ಅದೇ ವೀಡಿಯೋ ಗಿಡ ಮಾಡ್ಕೋತಾರಲ್ಲ, ಅದೇ ಭಯ ಎಲ್ಲರಿಗೂ. ನಮಗೂ ಭಯ ಆಗುತ್ತೆ, ನಾವು ಏನಾದ್ರು ಮಾತಾಡ್ತಿರ್ತೀವಿ. ಎದಕ್ಕೆ ಬೇಕು, ನಮ್ಮ ಆರ್ಡ್ರನ್ನ ತೊಗೊಂಡು ಹೋಗೋಣ ಅಷ್ಟೇ. ಇವಾಗ ಟೈಮ್ ಬಂದುಬಿಟ್ಟು ಕರೆಕ್ಟಾಗಿ 12 ಗಂಟೆ ಆಗಿದೆ. ಆರ್ಡ್ರ್ ಬಂದುಬಿಟ್ಟು 16:30 ಆರ್ಡ್ರ್ ಆಗಿರೋದು. ಇನ್ನೂ ಫಸ್ಟ್ ಟಾರ್ಗೆಟ್, ಇನ್ನೂ 9 ಆರ್ಡ್ರ್ ಹೊಡಿಬೇಕೈತೆ. 930 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ನೋಡೋಣ ಇವಾಗ BL ಕಡೆ ಹೋಗ್ಬಿಡೋಣ. ಎಲ್ಲಿ ದೊಡ್ಡ ಬೊಮ್ಮಸಂದ್ರ ಹತ್ರ ಇದೀನಿ. ಹೆಂಗೆ ಕೊಡ್ತಾನೋ ಗೊತ್ತಿಲ್ಲ. ಏನು ಅವಾಗ ಚೂರು ಮಳೆ ಬರುತ್ತೆ, ಹನಿ ಮತ್ತೆ ಬಿಸಿಲು ಬೀಳುತ್ತೆ. ಬೆಳಗ್ಗೆಯಿಂದ ಅದೇ ಗೋಳಾಗ್ಬಿಟ್ಟೈತೆ. ಆ ರೇನ್ಕೋಟ್ ಹಾಕೊಳ್ಳೋದು ಬೇಡೋ ಅಂತ. ಈ ಮಳೆಗಾಲ ಟೈಮಲ್ಲಿ ಅದು ಎಂಥ ಮಳೆಯರೋ, ಗಾಳಿ ನೋಡ್ರಿ ಈ ಥರ ಬೀಸ್ತೈತೆ ರೊಚ್ಚಿಗೆದ್ಕೊಂಡು. ಜೋರಾಗಿ ಮಳೆನೂ ಬರ್ತಾಯಿಲ್ಲ, ಈ ಕಡೆ ಬಿಸಿಲು ಕರೆಕ್ಟಾಗಿ ಬೀಳ್ತಲ್ಲ. ಇಲ್ಲಿ ಬಿಸಿಲು ಅಂದರೆ ಬೇಲ್ ಕಡೆ ಆದರೆ ಚೂರು ಸಣ್ಣ ಎಣ್ಣೆ ಮಳೆ, ಏನು ಮಾಡೋಕ್ಕಾಗಲ್ಲ.
ಮಾಡೋಣ ಹಾಗೆ ಕೆಲಸ ಸಾಯಂಕಾಲ 4 ಗಂಟೆವರೆಗೂ. ಇನ್ನೂ 9 ಆರ್ಡ್ರ್ ಬೇಕಾಗಿರೋದು. ಅದು ಯಾವಾಗ ಓಡಿಸ್ತಾನೋ ಯಾವಾಗ ಬಿಡ್ತಾನೋ ಗೊತ್ತಿಲ್ಲ. ಇರಿ ಮತ್ತೆ ಸಿಗ್ತೀನಿ ನಿಮ್ಗೆ ಆಮೇಲೆ. ಇಲ್ಲ ಒಬ್ಬ ಅಣ್ಣ ಕಾರ್ ಮೇಲೆ ಏನು ಸಖತ್ತಾಗಿ ಬರ್ದಾನಂದರೆ, ಕಾಯಕವೇ ಕೈಲಾಸ, ತಟ್ಟೆಯಲ್ಲಿ ಅನ್ನವಿಲ್ಲದಷ್ಟು ಬಡವಣ ಆಗಬೇಡ, ತಟ್ಟೆಯಲ್ಲಿ ಅನ್ನ ಬಿಡುವಷ್ಟು ಶ್ರೀಮಂತನಾಗಬೇಡ. ಲೈನ್ ಮಾತ್ರ ಸಖತ್ತಾಗಿ ಬರ್ದಿದ್ದಾನೆ, ಬೆಂಕಿನಿ. ಇವಾಗ ಟೈಮ್ ಬಂದುಬಿಟ್ಟು 2 ಗಂಟೆ ಆಗಿರೋದು. ಆಲ್ಮೋಸ್ಟು 1200 ಪ್ಲಸ್ಸು ಮತ್ತು 220 ಮ್ಯಾಕ್ಸ್ ಬೋನಸ್ಸು ಎಲ್ಲ ಸೇರೋದು 1400 ರೂಪಾಯಿ ಆಗಿದೆ ಅರ್ನಿಂಗ್ಸು. ಇನ್ನು ಫಸ್ಟ್ ಟಾರ್ಗೆಟಿಗೆ ಇನ್ನೂ 1 ಆರ್ಡ್ರ್ ಬೇಕಾಗಿರೋದು. 1 ಆರ್ಡ್ರ್ ಆದರೆ 2 ಆರ್ಡ್ರ್ ಬೇಕು. ಕೌಂಟಿಂಗ್ 23 ಆಗಿದೆಯಲ್ಲ, ಯಾವ್ದಾರು ಒಂದು 5 ಕಿಲೋಮೀಟ್ರ್ ಮೇಲಾದರೆ ಫಸ್ಟ್ ಟಾರ್ಗೆಟ್ ಕಂಪ್ಲೀಟ್ ಮುಗಿಯುತ್ತೆ. ನೋಡೋಣ. ಅರ್ನಿಂಗ್ಸ್ ಮಾತ್ರ ಚೆನ್ನಾಗಾಗಿದೆ. ಇವತ್ತು 1400 ರೂಪಾಯಿ ಹೊಡೆದಿದ್ದೀನಿ. ಆದರೆ 1200 ಪ್ಲಸ್ 220 1440 ರೂಪಾಯಿನ ಅರ್ನಿಂಗ್ಸ್ ಆಗಿದೆ. ಇವಾಗ ದೇವಿನಗರದಲ್ಲಿದ್ದೀನಿ. ಎಲ್ಲಿ ಆರ್ಡ್ರ್ ಕೊಡ್ತಾನೋ ಗೊತ್ತಿಲ್ಲ. ಇನ್ನು ಆಲ್ಮೋಸ್ಟ್ 2 ಅವರ್ ಕರೆಕ್ಟಾಗಿ ನಾನು ಲಾಗಿನ್ ಆಗಿರಬೇಕಾಗಿದೆ. ನೋಡೋಣ, ಬೇರೆ ಟಾರ್ಗೆಟ್ ಹೊಡೆದು ಸಿಗ್ತೀನಿ ಮತ್ತೆ ನಿಮ್ಗೆ ಆಮೇಲೆ. ಇವಾಗ ಯಲಹಂಕ ನ್ಯೂ ಟೌನದಲ್ಲಿದ್ದೀನಿ. ಟೈಮಿಂಗ್ ನೋಡಿದ್ರೆ 3-7 ಗಂಟೆ ಆಗಿದೆ. ಅರ್ನಿಂಗ್ಸು ಒಂದು ಟೋಟಲ್ ಎಲ್ಲ ಸೇರಿದ್ರೆ 1700 ರೂಪಾಯಿ ಆಗಿದೆ ಎಲ್ಲ ಟೋಟಲ್ ಸೇರಿಬಿಟ್ಟು. ಇನ್ನೂ ಫಸ್ಟ್ ಟಾರ್ಗೆಟ್ ಮುಗಿದೋಗಿದೆ. ಇನ್ನು ಸೆಕೆಂಡ್ ಟಾರ್ಗೆಟ್ 12 ಬೇಕಾಗಿರೋದು. ಇಲ್ಲಿ ನೋಡ್ರಿ, ಗ್ಯಾಲರಿಯ ಮಾಲ್ ಸಿಗ್ನಲ್ ಎಲ್ಲಿದೆ, ಈ ಟ್ರಾಫಿಕ್ ಇನ್ನೂ ಎಲ್ಲಾಗಿದೆ. ಹತ್ತತ್ರ 1.5 ಕಿಲೋಮೀಟ್ರ್ ಟ್ರಾಫಿಕ್ ಇರೋದು. ಯಾವಾಗ ಹೋಗೋದಪ್ಪ ನಮ್ಮ ಝೋನಿಗೆ? ನೋಡೋಣ. ಇನ್ನು ಡೈರೆಕ್ಟಾಗಿ ನಿಮಗೆ ಮತ್ತೆ ಎಲ್ಲಿ ಆರ್ಡ್ರ್ ಕೊಡ್ತಾನೋ ಗೊತ್ತಿಲ್ಲ. ಸಾಯಂಕಾಲ ಸಿಗ್ತೀನಿ. ಇವಾಗ ಅರ್ನಿಂಗ್ಸ್ ಅಂದ್ರೆ 1700 ರೂಪಾಯಿ ಆಗಿತ್ತು. ಫಸ್ಟ್ ಟಾರ್ಗೆಟ್ ಕಂಪ್ಲೀಟೆಡ್. ಸೆಕೆಂಡ್ ಟಾರ್ಗೆಟ್ಗೆ ಹೊಡೆಯೋಣ ಇವಾಗ. 2000 years later. ಇವಾಗ ಪೆಬ್ಬಲ್ ಬೇ ಅಪಾರ್ಟ್ಮೆಂಟಲ್ಲಿ ಮಳೆ ಬರ್ತೈತೆ ಆಚೆಗಡೆ ಸಣ್ಣಗೆ. ಇನ್ನೂ 1805 ರೂಪಾಯಿ ಅರ್ನಿಂಗ್ಸ್ ಆಗಿದೆ. 70 ರೂಪಾಯಿ ಪ್ಲಸ್ಸು. ರೇಟ್ ಸರ್ಜು ಬರೀ 20 ರೂಪಾಯಿನೇ ಇರೋದು. ಇನ್ನೂ ಬೇಕಾದ್ರೆ ನಂಗೆ 9 ಆರ್ಡ್ರು. ನೋಡೋಣ. ಸಣ್ಣ ಗಾಡಿ ಮಳೆ ಬೇರೆ ಬರ್ತೈತಲ್ಲ. ನೋಡೋಣ ಇವಾಗ ಲಾಸ್ಟಲ್ಲಿ ಸಿಗ್ತೀನಿ. ಯಾಕಂದ್ರೆ ಮಳೆಯಲ್ಲಿ ವಿಡಿಯೋ ಮಾಡೋಕ್ಕಾಗಲ್ವಲ್ಲ. ಲಾಸ್ಟಲ್ಲಿ ಸಿಗ್ತೀನಿ ರೀ ನಿಮಗೆ. ಇವಾಗ ಹೋಗ್ಬಿಟ್ಟು ಮತ್ತೆ ಎಲ್ಲ ಆರ್ಡರ್ ಕೊಡ್ತಾನೆ. ಬೇಗ 9 ಆರ್ಡರ್ ಹೊಡಿಬೇಕಾಗಿರೋದು ಇನ್ನೂ ನನಗೆ. ಇವತ್ತಿನ ಗಾಡಿ ಕಿಲೋಮೀಟರ್ಸ್ ಬಂದುಬಿಟ್ಟು 20,705 ಆಗಿದೆ ಇವಾಗ. ಅಂದರೆ ಬೆಳಗ್ಗೆ ಬಂದುಬಿಟ್ಟು 20,500 ಆಗಿತ್ತು. ಕರೆಕ್ಟಾಗಿ 205 ಕಿಲೋಮೀಟ್ರ್ ಓಡಿಸಿದ್ದೀನಿ ಗಾಡಿನ. ನೋಡೋಣ ಅರ್ನಿಂಗ್ಸ್ ಬನ್ನಿ ತೋರಿಸ್ತೀನಿ. ಇವಾಗ ಅರ್ನಿಂಗ್ಸ್ ಎಷ್ಟಪ್ಪ ಹೊಡೆದಿದ್ದೀನಿ ಅಂದರೆ 38.5 ಆರ್ಡ್ರ್ ಹೊಡೆದಿದ್ದೀನಿ. ಇಲ್ಲಿ ನೋಡಿ, ಟ್ರಿಪ್ಸ್ ಕೌಂಟಿಂಗ್ ಬಂದುಬಿಟ್ಟು 38.5 ಆರ್ಡ್ರ್. ಇಲ್ಲಿ ರಿಟರ್ನ್ ಅಮೌಂಟ್ ಎಲ್ಲ ಸೇರಿಬಿಟ್ಟು 40 ಆರ್ಡ್ರ್ ಆಗಿದೆ. ಅರ್ನಿಂಗ್ಸು 2368 ಪ್ಲಸ್ 423. ಅಂದರೆ ಇದು ಮ್ಯಾಕ್ಸ್ ಬೋನಸ್ ಅಲ್ಲ. ಮತ್ತು 525 ರೂಪಾಯಿ ಇನ್ಸೆಟ್ಟು. 3316 ಕಿಲೋಮೀಟ್ರ್. ಎಷ್ಟು 3316 ರೂಪಾಯಿ ಅಮೌಂಟ್ ಆಗಿದೆ. ಎಷ್ಟು ಬರೀ ಓನ್ಲಿ ಫಾರ್ ಜಸ್ಟ್ 38 ಆರ್ಡರ್ಸ್. ಅಂದರೆ 38 ಆರ್ಡರ್ಸ್ ಒಳಗಡೆನೇ ಆಗಿರೋದು. ಇಷ್ಟು ಅರ್ನಿಂಗ್ಸ್. ಮತ್ತು ಟೈಮಿಂಗ್ಸ್ ನೋಡಿ ನಂದು 12 ಅವರ್ 18 ನಿಮಿಷ. 3300 ಪರವಾಗಿಲ್ಲ. ನಾನು ಅಂದ್ಕೊಂಡಿದ್ದು 3000 ಟಾರ್ಗೆಟ್ ಆದರೆ ಕಂಪ್ಲೀಟ್ ಆಗಿಬಿಟ್ಟೈತೆ. ಇವಾಗ ಈ ವಿಡಿಯೋ ಎಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಮತ್ತು ನೀವೆಷ್ಟು ಇವತ್ತು ಹೊಡೆದ್ರಿ ಮಳೆ ಟೈಮಲ್ಲಿ? ಮಳೆ ಇತ್ತಲ್ಲ, ಸಾಯಂಕಾಲ 7 ಗಂಟೆಗೆ ಸ್ಟಾರ್ಟ್ ಏನಾಗಿತ್ತಲ್ಲ. ಪ್ರತಿಯೊಂದು ಆರ್ಡ್ರನ್ನ ರೇನ್ ಮಾಡಲ್ಲಿ ಹೊಡೆದಿರೋದು. 20 ಕೊಟ್ಟಿರೋದು. 20 ರೂಪಾಯಿ, ಜಾಸ್ತಿ ಏನಿಲ್ಲ. ನೋಡೋಣ ಇವಾಗ ಸೋಮವಾರ, ನಾಳೆ ಎಷ್ಟಾಗುತ್ತೆ ನೋಡೋಣ. ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಈ ವಿಡಿಯೋ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಯ್.